ಶಾಸಕರ ಮನೆಯಲ್ಲಿ ಕಾರು ಚಾಲಕನ ಶವ ಪತ್ತೆಯಾಗಿದೆ. ನೇಣಿಗೆ ಶರಣಾದಂತಹ ಸ್ಥಿತಿಯಲ್ಲಿ ಕಾರು ಚಾಲಕನ ಶವ ಪತ್ತೆಯಾಗಿದ್ದು, ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯ ಕಾರು ಚಾಲಕನ ಶವ ಪತ್ತೆಯಾಗಿದೆ. ನೇಣಿಗೆ ಶರಣಾದ ರೀತಿಯಲ್ಲಿ ಈಗ ಶವ ಪತ್ತೆಯಾಗಿದ್ದು, ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯ ಕಾರು ಚಾಲಕ 25 ವರ್ಷದ ಸುನಿಲ್ ಲಮಾಣಿ ಶವ ಪತ್ತೆಯಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಕಾರು ಚಾಲಕನ ಶವ ಪತ್ತೆಯಾಗಿದ್ದು, ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತಹ ಮನೆಯಲ್ಲೇ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಮನೆ ಕಟ್ಟುವ ವಿಷಯದಲ್ಲಿ ಸಹೋದರರ ನಡುವೆ ಕಲಹದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲ ಆಗಿದೆ. ಆಕ್ಚುಲಿ ಏನು ಆಗಿರೋದು ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದರೆ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಈಗ ಸುನಿಲ್ ಲಮಾಣಿ ಅಂದ್ರೆ ಈಗ ಶಾಸಕರಾಗಿರುವ ಚಂದ್ರು ಲಮಾಣಿಯವರ ಕಾರು ಚಾಲಕ ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅನ್ನುವಂತಹ ಶಂಕೆ ಕೂಡ ಇದೆ. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರು ಚಾಲಕ ಈ ತರ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಯಾಕೆ? ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿರೋದು. ಈತನಿಗೆ 25 ವರ್ಷ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರೋ ಘಟನೆ. ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತಹ ಮನೆಯಲ್ಲೇ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಈಗ ಶವ ಪತ್ತೆಯಾಗಿದೆ. ಮನೆ ಕಟ್ಟುವ ವಿಷಯದಲ್ಲಿ ಸಹೋದರರ ನಡುವೆ ಕಲಹ ಇತ್ತಂತೆ. ಸೊ ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಕೂಡ ಇದೆ. ಗೊತ್ತಿಲ್ಲ ಏನು ಈ ಪ್ರಕರಣ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅನ್ನೋದು. ಆದ್ರೆ ಈಗ ಈ ಒಂದು ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿರೋದು ನಾನಾ ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ. ಶಾಸಕರ ಮನೆಯಲ್ಲೇ ಈತ ನೇಣಿಗೆ ಶರಣಾಗಿದ್ದಾನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಆತನ ಶವ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದು ಘಟನೆ ಸಂತೋಷ್? ಯಾವಾಗ ಈ ರೀತಿಯಾಗಿ ಶವ ಪತ್ತೆ ಆಗಿರೋದು? ಏನಾದರೂ ಜಗಳಗಳ ಆಗಿತ್ತಾ? ಇದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ನವಿತಾ, ಏನು ಶಿರಟ್ಟಿಯ ಶಾಸಕ ಇರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಸೇರತಕ್ಕಂಥ ಮನೆಯಲ್ಲಿ ಅದು ಅತಿಥಿಗಳಿಗಾಗಿ ಉಳಿದುಕೊಳ್ಳುವ ಸಲುವಾಗಿ ಒಂದು ಮನೆಯನ್ನ ಸಹ ಇಟ್ಟಿದ್ರು. ಆ ಮನೆಯಲ್ಲಿ ಏನು ಡಾಕ್ಟರ್ ಚಂದ್ರು ಲಮಾಣಿ ಅವರ ಶಾಸಕ ಚಂದ್ರು ಲಮಾಣಿ ಇದ್ದಾರೆ. ಅವರ ಡ್ರೈವರ್ ಸುನಿಲ್ ಕೂಡ ನಿನ್ನೆ ರಾತ್ರಿ ಇದು ಆತ್ಮಹತ್ಯೆ ಮಾಡಿಕೊಂಡ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಈ ನೇಣು ಬಿಗಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಸುನಿಲ್ ಕೂಡ ಕಳೆದ 2-3 ವರ್ಷಗಳಿಂದ ಈ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈತನ ಏಕಾಏಕಿ ಯಾವ ಕಾರಣಕ್ಕಾಗಿ ಈತ ನೇಣು ಹಾಕಿಕೊಂಡ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಕೂಡ ಈಗ ನಿಖರ ಕಾರಣ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಪೊಲೀಸ್ ಇಲಾಖೆ ಹೇಳುವ ಪ್ರಕಾರ ಈತ ಕೌಟುಂಬಿಕ ಕಲಹದಿಂದಾಗಿ ಅವರ ಅಣ್ಣನ ಏನು ಮನೆ ಕಟ್ಟುವ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಿದ್ದು, ಹೀಗಾಗಿ ಅಣ್ಣ ತಮ್ಮರ ನಡುವೆ ಒಂದಿಷ್ಟು ಜಗಳ ಇತ್ತು ಅನ್ನುವಂತ ಮಾತನ್ನ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಯಾವ ಕಾರಣಕ್ಕಾಗಿ ಈತ ಸುನಿಲ್ ಆತ್ಮಹತ್ಯೆ ಮಾಡಿಕೊಂಡ ಎಂಬುದರ ಬಗ್ಗೆ ಸಂತೋಷ್ ಮಾತನಾಡಿಸ್ತೀನಿ. ನಮ್ಮ ಜೊತೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಶಿರಹಟ್ಟಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಓಕೆ, ಅವರ ಫೋನ್ ಸಂಪರ್ಕ ಕಟ್ ಆಗಿದೆ ಅಂದ್ರೆ ಕಟ್ ಮಾಡಿದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟನೆಯನ್ನು ಅವರೇ ಕೊಡಬೇಕಾಗಿರೋದು ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್ ಹೇಳ್ತಾ ಇದ್ರಿ ಒಂದಷ್ಟು ಅಸಮಾಧಾನ ಇತ್ತು ಅವರವರ ಕುಟುಂಬದ ಮಧ್ಯೆ, ಸಹೋದರರ ಮಧ್ಯೆ ಅಂತ ಹೇಳಿ. ಹೌದು ನವಿತಾ, ಯಾಕಂದ್ರೆ ಸುನಿಲ್ ಕೂಡ ಕಳೆದ 2-3 ವರ್ಷಗಳಿಂದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಆದ್ರೆ ಈತ ನಿನ್ನೆ ಕೂಡ ಎಂದಿನಂತೆ ಹೋಗಿ ಆ ಒಂದು ಶಾಸಕರಾಗಿದ್ದ ಚಂದ್ರು ಲಮಾಣಿ ಅವರ ಏನ್ ನಿವಾಸ ಇತ್ತು, ಆ ನಿವಾಸದಲ್ಲಿ ಕೂಡ ಉಳಿದುಕೊಂಡಿದ್ದ. ಆದ್ರೆ ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಏನು ಫ್ಯಾನ್ ಇದೆ, ಫ್ಯಾನಿಗೆ ಒಂದು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಒಂದು ಈಗಾಗಲೇ ಬೆಳಕಿಗೆ ಬಂದಿರೋದು. ಹೀಗಾಗಿ ಆದ್ರೆ ಇಲ್ಲಿ ಏನು ಚಂದ್ರು ಲಮಾಣಿ ಅವರು ಕೂಡ ಲೋಕಲ್ ಆಗಿ ಇರಲಿಲ್ಲ. ಅವರು ಕೂಡ ಈಗ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಿಂದ ಇವತ್ತು ಮತ್ತೆ 4ರಿಂದ 5 ಗಂಟೆಗೆ ಏನು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಈಗ ಏನು ಈ ಚಾಲಕ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ, ಆತ್ಮಹತ್ಯೆಗೆ ಏನು ಕಾರಣ ಎಂಬುದ್ರ ಬಗ್ಗೆ ಈಗಾಗಲೇ ಯಾವುದೇ ರೀತಿಯ ಸ್ಪಷ್ಟತೆ ಸಿಕ್ಕಿಲ್ಲ. ಹೀಗಾಗಿ ಒಂದ್ ಕಡೆ ಹೇಳುವ ಪ್ರಕಾರ ಕೌಟುಂಬಿಕ ಕಲಹದಿಂದನೇ ಆತ್ಮಹತ್ಯೆ ಮಾಡಿಕೊಂಡ ಸಂಖ್ಯೆ ಕೂಡ ಈಗ ವ್ಯಕ್ತ ಆಗಿರೋದ್ರಿಂದ ಸಾಕಷ್ಟು ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಆದಷ್ಟು ಬೇಗ ಯಾರ್ಯಾರು ಇದ್ರು ಆ ಮನೆಯಲ್ಲಿ? ಈ ಒಬ್ಬನೇ ಇದ್ದಿದ್ದ, ಬೇರೆ ಈಗ ಅಂದ್ರೆ ಅತಿಥಿಗಳಿಗಾಗಿ ಇದ್ದಂತಹ ಮನೆ ಅಂತ ಹೇಳ್ತಾ ಇದ್ರಿ, ಯಾರು ಇರ್ಲಿಲ್ವಾ ಅಲ್ಲಿ? ಹೇಗೆ
ಯಾಕಂದ್ರೆ ಅಲ್ಲಿ ಯಾರಾದ್ರೂ ಈಗ ಏನು ಡಾಕ್ಟರ್ ಚಂದ್ರಲಮಣಿ ಅವರಿಗೆ ಸಂಬಂಧಪಟ್ಟಂತ ಸಂಬಂಧಿಕರಾಗಿರ್ಬೋದು, ಜೊತೆಗೆ ಯಾರಾದ್ರೂ ಏನು ಅವತ್ತು ಉಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಾಗ ಮಾತ್ರ ಅವ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಾಗಿತ್ತು. ಆದ್ರೆ ನಿನ್ನೆ ಯಾರು ಕೂಡ ಇರ್ಲಿಲ್ಲ. ಹೀಗಾಗಿ ಅಲ್ಲಿ ಏನು ಚಾಲಕ ಸುನಿಲ್ ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಆದ್ರೆ ಯಾಕೆ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಹುಟ್ಟುತ್ತಾ ಇದ್ದಾವೆ. ಆದ್ರೆ ಇದು ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗಾಗಲೇ ತನಿಖೆಯನ್ನು ಕೂಡ ಈಗ ಆರಂಭಿಸಿದ್ದಾರೆ ನವಿತಾ. ಈಗ ಸಂತೋಷ್, ಈಗ ಇವರ ಕುಟುಂಬಸ್ಥರು ಈಗ ಬಂದಿದ್ದಾರಾ ಅಲ್ಲಿಗೆ? ಏನಾದ್ರೂ ಹೇಳ್ತಿದ್ದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ನೇತಾ, ಈಗಾಗಲೇ ಅವ್ರ ಕುಟುಂಬಸ್ಥರು ಕೂಡ ಈಗಾಗಲೇ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ತಕ್ಕಂತ ಏನು ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಏನು ಶವಗಾರ ಇದೆ, ಶವಗಾರದಲ್ಲಿ ಈಗ ಸುನಿಲ್ ಅವರ ಮೃತದೇಹ ಈಗಾಗಲೇ ಏನು ಪಂಚನಾಮೆ ಕೂಡ ಈಗಾಗಲೇ ಏನು ಅವರು ಮೃತದೇಹ ಕೂಡ ಇರೋದ್ರಿಂದ ಅಲ್ಲಿ ಎಲ್ಲವೂ ಕೂಡ ಈಗಾಗಲೇ ಬಂದಿದ್ದಾರೆ. ಬಂದಂತ ಏನು ಕುಟುಂಬಸ್ಥರನ್ನು ನಾವು ಕೂಡ ಸಂಪರ್ಕ ಮಾಡೋ ಪ್ರಯತ್ನ ಕೂಡ ಮಾಡಿದ್ವಿ. ಆದ್ರೆ ಆ ಕುಟುಂಬಸ್ಥರು ಕೂಡ ಇದುವರೆಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಆ ಕುಟುಂಬದ ಕಲಹೆ ಇದಕ್ಕೆ ಕಾರಣ ಆಯ್ತಾ ಅಥವಾ ಇದ್ರ ಹಿಂದೆ ಏನಾದ್ರು ಸಮಸ್ಯೆಗಳಿದಾವ ಅಥವಾ ಸಾಕಷ್ಟು ಅನುಮಾನಗಳು ಕೂಡ ಹುಡ್ತಾ ಇರೋದ್ರಿಂದ ಯಾಕೆ ಈ ಒಂದು ಚಾಲಕ ಆತ್ಮಹತ್ಯೆ ಮಾಡ್ಕೊಂಡ ಹೀಗಾಗಿ 10 ಆಯಾಮದಲ್ಲಿ ಕೂಡ ಈಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾಕೆ ಈ ಚಾಲಕ ನಿನ್ನೆ ರಾತ್ರಿ ಆತ್ಮಹತ್ಯೆ ಮಾಡ್ಕೊಂಡ, ಏನು ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಹಣಕಾಸಿನ ವಿಚಾರಕ್ಕೆ ಮಾಡ್ಕೊಂಡ ಅಥವಾ ಏನಾದ್ರು ಕುಟುಂಬಸ್ಥರ ನಡುವೆ ಏನಾದ್ರು ವೈಷಮ್ಯಗಳಿತ್ತ, ಇಂತಹ ಸಾಕಷ್ಟು 10 ಆಯಾಮದಲ್ಲಿ ಕೂಡ ಈಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಪೊಲೀಸರ ತನಿಖೆ ನಂತರವೇ ಇದು ಯಾಕೆ ಸುನಿಲ್ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಈಗ ಸದ್ಯದ ಮಟ್ಟಿಗೆ ಯಾವ ಡೆತ್ ನೋಟ್ ಕೂಡ ಯಾವುದು ಬರೆದಿಟ್ಟಿಲ್ಲ ಅನ್ನೋ ಮಾಹಿತಿ ಇದೆ. ಆದ್ರೆ ಇನ್ನು ಈಗಾಗಲೇ ಏನು ಸಾಕಷ್ಟು ವಿಚಾರವಾಗಿ ಮತ್ತು ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆತ ಆತ್ಮಹತ್ಯೆ ಮಾಡ್ಕೊಂಡಂತ ಏನು ಸ್ಥಳಗಳಿದೆ ಆ ಸ್ಥಳಗಳನ್ನೆಲ್ಲವೂ ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂತ ಕೆಲಸ ಆಗ್ತದೆ. ಅಲ್ಲಿ ಈಗಾಗಲೇ ಏನು ಈಗ ಲಕ್ಷ್ಮೇಶ್ವರ PSI ಆಗಿರ್ತಕ್ಕಂಥ ಏನು ನಾಗರಾಜ್ ಗಡಾದವರ ನೇತೃತ್ವದಲ್ಲಿ ಈಗಾಗಲೇ ಏನು ತನಿಖೆಯನ್ನು ಕೂಡ ಈಗ ಆರಂಭಿಸಿರುವಂತದ್ದು ನೈತಾ. ಈಗ ಸಂತೋಷ್, ಇಲ್ಲಿ ಈಗ ಚಂದ್ರಲಮಾಣಿ ಅವರು ಇರ್ಲಿಲ್ಲ, ಅವ್ರ ಜೊತೆ ಅಂದ್ರೆ ಡ್ರೈವರ್ ಆಗಿ ಬಂದಿರ್ಲಿಲ್ವಾ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ? ಹೇಗೆ? ಹೌದು ನೈತಾ, ಯಾಕಂದ್ರೆ ಡಾಕ್ಟರ್ ಚಂದ್ರಲಮಾಣಿ ಅವರು ಅವರನ್ನ ಹುಬ್ಬಳ್ಳಿಗೆ ಬಿಟ್ಟು ಹುಬ್ಬಳ್ಳಿಯಿಂದ ಅವ್ರ ಫ್ಲೈಟ್ ಮೂಲಕ ಅವರು ಬೆಂಗಳೂರಿಗೆ ಹೋಗಿರ್ತಾರೆ. ಮತ್ತೆ ಹೀಗಾಗಿ ಅವರನ್ನ ಮತ್ತೆ ಹುಬ್ಬಳ್ಳಿಗೆ ಬಿಟ್ಟು ಬಂದ್ಮೇಲೆ ಮತ್ತೆ ಆತ ಮತ್ತೆ ಏನು ಮಾಡ್ತಾನೆ, ಲಕ್ಷ್ಮೇಶ್ವರ ಬಂದು ಲಕ್ಷ್ಮೇಶ್ವರದಲ್ಲೇ ವಾಸ್ತವ್ಯವನ್ನು ನೋಡ್ತಾನೆ. ಹೀಗಾಗಿ ಆತ ಚಂದ್ರಲಮಣಿ ಅವರು ಬಿಟ್ಟು ಬಂದ್ಮೇಲೆ ಇಲ್ಲಿ ಮನೆಯಲ್ಲೇ ಉಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಅವ್ರ ಅಣ್ತಂಬರಾಗಿರ್ಬೋದು ಅಥವಾ ಯಾರಾದ್ರೂ ಏನಾದ್ರು ಅದನ್ನ ಫೋನ್ ಮಾಡಿ ಕಮ್ಯುನಿಕೇಶನ್ ಆಗಿರ್ತಾರೆ. ಹಿಂಗಾಗಿ ಸಾಕಷ್ಟು 10 ಆಯಾಮದಲ್ಲಿ ಈಗಾಗಲೇ ತನಿಖೆ ನಡೀತಾ ಇರೋದ್ರಿಂದ ಆದ್ರೆ ಈತರ ಸಾವಿಗೆ ಏನು ಅನ್ನೋದು ನಿಖರ ಕಾರಣ ಸಿಗ್ತಾ ಇಲ್ಲ ಅನ್ನೋದು ಪೊಲೀಸರ ಇಲಾಖೆ ಮಾಹಿತಿ ಆಗಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಏನು ಅವ್ರ ಅಣ್ತಂಬರ ನಡುವೆ ಮನೆ ಕಟ್ಟುವ ವಿಚಾರಕ್ಕೆ ಏನು ಸಮಸ್ಯೆಗಳಿದ್ವು, ಹೀಗಾಗಿ ಹಣಕಾಸಿನ ಸಮಸ್ಯೆ ಇತ್ತು, ಅದ್ರ ವಿಚಾರವಾಗಿ ಇಬ್ಬರ ನಡುವೆ ಅವಾಗ ಜಗಳ ಆಗ್ತಾ ಇತ್ತು ಅನ್ನೋಂತ ಮಾಹಿತಿ ಇದೆ. ಆದ್ರೆ ಇದಕ್ಕೆ ಯಾವ ರೀತಿ ನಿಖರವಾದಂತಹ ಓಕೆ ಫೈನ್, ಥ್ಯಾಂಕ್ ಯು ಸಂತೋಷ್ ಕೊಂಡೂರು ಡೀಟೇಲ್ಸ್ಗೆ. ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಮುಖಾಮುಖಿ. ದರ್ಶನ್ ನೋಡಿ ಪವಿತ್ರ ಗೌಡ ಭಾವುಕ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ. ದರ್ಶನ್ ಪವಿತ್ರ ಮುಖಾಮುಖಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 A2 ನಟ ದರ್ಶನ್ ಪವಿತ್ರ ಗೌಡ ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ. ಬರೋಬ್ಬರಿ 6 ತಿಂಗಳ ಬಳಿಕ ಇವರಿಬ್ರು ಕೂಡ ಮುಖಾಮುಖಿಯಾಗಿದ್ದು ಕೋರ್ಟ್ ಹಾಲ್ನಲ್ಲಿ ಮಾತನಾಡಿದ್ದಾರೆ ಸುಬ್ಬಿ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ನಡೆದಿರೋದು ಜೂನ್ ಅಲ್ಲಿ, ಆ ನಂತರ ಜೈಲು ಪಾಲಾಗಿದ್ರು. ಜೊತೆಗೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದಾಗಲೂ ಕೂಡ ಆಗ ವಿಡಿಯೋ ಕಾಲ್ ಮುಖಾಂತರವೇ ಅವರನ್ನ ಹಾಜರುಪಡಿಸಲಾಗ್ತಾ ಇತ್ತು. ಆ ನಂತರ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಆ ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಪವಿತ್ರ ಗೌಡಗೂ ರೆಗ್ಯುಲರ್ ಬೇಲ್ ಸಿಕ್ತು. ಅಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಮುಖಾಮುಖಿ ಆಗಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಮುಖಾಮುಖಿ ಆಗಿದ್ರು. ಜೈಲು ಸೇರಿದ ಬಳಿಕ ಆ ನಂತರ ಸಿಕ್ಕಿರೋದು ಇದೇ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಜೈಲಲ್ಲಿ ಒಂದಷ್ಟು ಸಂದರ್ಭಗಳಲ್ಲಿ ಸಿಕ್ಕಿದ್ರು ಅನ್ನುವಂಥ ಮಾತುಗಳು ಕೂಡ ಇದೆ. ಬಟ್ ಈಗ 6 ತಿಂಗಳ ಬಳಿಕ ಇಬ್ಬರ ನಡುವೆ ಪರಸ್ಪರ ಮಾತುಕತೆಯಾಗಿದೆ. ದರ್ಶನ್ ಪರಿಸ್ಥಿತಿಯನ್ನ ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ರು. ಈ ವೇಳೆ ಸಮಾಧಾನ ಮಾಡಿದ್ದು ಇದೇ ನಟ ದರ್ಶನ್. ಬೆನ್ನು ತಟ್ಟಿ ಸಮಾಧಾನ ಮಾಡಿದ್ದಾರೆ ನಟ ದರ್ಶನ ಆರೋಗ್ಯವನ್ನ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ವಿಚಾರಿಸಿದ್ದಾರೆ. 6 ತಿಂಗಳ ಬಳಿಕ ಇಬ್ಬರ ನಡುವೆ ಪರಸ್ಪರ ಮಾತು ಆಗಿದೆ. ಅಲ್ಲಿ ಮಾತನಾಡಿದ್ದಾರೆ, ಆರೋಗ್ಯವನ್ನ ವಿಚಾರಿಸಿದ್ದಾರೆ. ದರ್ಶನ್ ಮಾತನಾಡೋದಕ್ಕೆ ಪವಿತ್ರ ಗೌಡ ಅವರು ಆ ಸಂದರ್ಭದಲ್ಲಿ ಅಲ್ಲಿ ಪ್ರಯತ್ನ ಪಡ್ತಾರೆ. ಕೋರ್ಟ್ ಹಾಲ್ನಿಂದ ಜೊತೆಯಲ್ಲೇ ಪವಿತ್ರ ಗೌಡ ಹಾಗೇನೆ ದರ್ಶನ್ ಕೂಡ ಹೊರಟಿರೋದು. ಈಗ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸೆಷನ್ಸ್ ಕೋರ್ಟ್ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿದೆ. ಇವತ್ತು CCH 57 ಈ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಆರೋಪಿಗಳು ಹಾಜರಾಗಿದ್ರು.
ಒಂದ್ ಕಡೆ ಈಗಾಗಲೇ ಫೆಬ್ರವರಿ 25ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕೋರ್ಟ್ ಹೇಳಿದ್ರೆ, ಮತ್ತೊಂದ್ ಕಡೆ ದರ್ಶನ್ ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೋರ್ಟ್. 5 ದಿನ ಮೈಸೂರಿಗೆ ಹೋಗೋದಕ್ಕೆ ನಟ ದರ್ಶನ್ಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಈ ಹಿಂದೆ ಕೂಡ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ನಟ ದರ್ಶನ್ಗೆ ಅವಕಾಶ ಸಿಕ್ಕಿತ್ತು 5ನೇ ತಾರೀಕಿನವರೆಗೆ. ಇದೀಗ ಜನವರಿ 12ರಿಂದ 17ರವರೆಗೆ ಅವಕಾಶವನ್ನ ಕೊಟ್ಟಿದೆ ಮೈಸೂರಿಗೆ ಹೋಗೋದಿಕ್ಕೆ ಕೋರ್ಟ್ ನಟ ದರ್ಶನ್ಗೆ. ಇನ್ನು ಪವಿತ್ರ ಗೌಡಗೆ ಮುಂಬೈ ಮತ್ತು ದೆಹಲಿಗೆ ಹೋಗೋದಿಕ್ಕೂ ಕೂಡ ಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿದೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು, ಅರ್ಜಿಯನ್ನ ಸಲ್ಲಿಸಿ. ಆ ಒಂದು ಮನವಿಗೆ ಈಗ ಕೋರ್ಟ್ ಸ್ಪಂದಿಸಿದೆ. 57ನೇ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ಕೊಟ್ಟು ಆದೇಶವನ್ನ ನೀಡಿದೆ. ಈ ಮೂಲಕ ಹೊರ ರಾಜ್ಯಕ್ಕೆ ತೆರಳೋದಿಕ್ಕೂ ಕೂಡ ಈಗ ಪವಿತ್ರ ಗೌಡಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಇವತ್ತು ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಕೋರ್ಟ್ನಲ್ಲಿ ಯಾವುದೇ ವಿಚಾರಣೆ ಆಗದೆ ಮುಂದೂಡಿಕೆ ಆಗಿದ್ದು ಒಂದ್ ಕಡೆ ಆದ್ರೆ, ಬಹಳ ತಿಂಗಳುಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮುಖಾಮುಖಿ ಯಾವ ರೀತಿಯಾಗಿತ್ತು? ನವಿತಾ ಜೈನ್, ಇವತ್ತು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ನ ದಿನಾಂಕ ನಿಗದಿಯಾದಂತಹ ಹಿನ್ನೆಲೆಯಲ್ಲಿ ಎಲ್ಲ 17 ಮಂದಿ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇಬ್ಬರ ಒಂದು ಕುತೂಹಲ ಇತ್ತು. ಅವರು ಮುಖಾಮುಖಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋ ಒಂದು ಕುತೂಹಲ ಇತ್ತು. ಜೊತೆಯಲ್ಲಿ ಉಳಿದ ಆರೋಪಿಗಳೆಲ್ಲರೂ ಕೂಡ ಬಂದಿದ್ರು, ಪರಸ್ಪರ ಅವರು ಮಾತುಕತೆ ಮಾಡಿಕೊಂಡ್ರು, ಜೊತೆಯಲ್ಲಿ ಇದ್ರು, ಜೊತೆಯಲ್ಲಿ ಓಡಾಡ್ಕೊಂಡಿದ್ರು. ಅದಲ್ಲದೆ ಕೋರ್ಟ್ ಹಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನೇ ನೋಡಿ ಭಾವುಕರಾಗಿದ್ದಂತಹ ಒಂದು ಘಟನೆಯೂ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಬಳಿ ಹೋದಂತಹ ದರ್ಶನ್ ಅವರನ್ನ ಸಮಾಧಾನ ಪಡಿಸುವಂತಹ, ಬೆನ್ನುತಟ್ಟಿ ಸಮಾಧಾನ ಮಾಡಿಸುವಂತಹ ಒಂದು ಆ ಸಂಗತಿ ಕೂಡ ಒಂದು ಕೋರ್ಟ್ ಹಾಲ್ ಒಳಗಡೆ ನಡೆದಿರುವಂತದ್ದು. ಆದ್ರೆ ಕೇವಲ ವಿತಿನ್ ಒಂದು 5 ನಿಮಿಷಗಳ ಒಳಗಾಗಿ ನ್ಯಾಯಾಧೀಶರು ಅವರು ಒಂದು ಅಂದ್ರೆ ಏನು ಫೆಬ್ರವರಿ 25ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನ ಅಂದ್ರೆ ಪ್ರಮುಖವಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು ಮತ್ತೆ ಪವಿತ್ರ ಗೌಡ ಪರ ವಕೀಲರು ಒಂದು ಅರ್ಜಿಗಳನ್ನ ಹಾಕೊಂಡ್ರು. ಅದರಲ್ಲಿ ದರ್ಶನ್ ಮೈಸೂರಿಗೆ ಹೋಗೋಕೆ ಅರ್ಜಿಯನ್ನ ಹಾಕೊಂಡಿದ್ರು. ಅದೇ ರೀತಿಯಾಗಿ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ. 12ನೇ ತಾರೀಕಿಂದ ಅಂದ್ರೆ 12ರಿಂದ 17ರವರೆಗೆ ಕೂಡ ಅವಕಾಶವನ್ನ ಮೈಸೂರಿಗೆ ಹೋಗಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲಿ ಮೆಡಿಕಲ್ ವಿಚಾರ ಆಗಿರ್ಬೋದು, ಮತ್ತೆ ಅವರ ತಾಯಿಯ ವಿಚಾರ, ಮತ್ತೆ ಫಾರ್ಮ್ ಹೌಸ್ ಅಂದ್ರೆ ಅವರ ಸಾಕು ಪ್ರಾಣಿಗಳ ವಿಚಾರವನ್ನ ಪ್ರಸ್ತಾಪ ಮಾಡಿ ಮತ್ತೆ ಅವರ ಅರ್ಜಿಯನ್ನ ಹಾಕೊಂಡಿದ್ರು. ಜೊತೆಯಲ್ಲಿ ಪವಿತ್ರ ಗೌಡ ಮೊದಲ ಬಾರಿ ಈಗ ಹೊರ ರಾಜ್ಯಕ್ಕೆ ತೆರಳಕ್ಕೆ ಒಂದು ಪರ್ಮಿಷನ್ ಅನ್ನ ಕೇಳಿದ್ರು. ಅದೇ ರೀತಿಯಾಗಿ ಅವರಿಗೂ ಕೂಡ ಪರ್ಮಿಷನ್ ಸಿಕ್ಕಿದೆ. ದೆಹಲಿ ಮತ್ತೆ ಮುಂಬೈಗೆ ಹೋಗಬೇಕು, ಒಂದು ವ್ಯವಹಾರಿಕ ಹಾಗೂ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅರ್ಜಿಯನ್ನ ಹಾಕೊಂಡಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈಗ ಪರ್ಮಿಷನ್ ಸಿಕ್ಕಿರುವಂತದ್ದು. ಈ ಮೂಲಕವಾಗಿ ಇಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಜೊತೆಗೆ ಈಗ ಏನು ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗುವಂತಿಲ್ಲ ಅಂತ ಏನು ಒಂದು ಷರತ್ತಿತ್ತು, ಆ ಷರತ್ತನ್ನ ಸಡಿಲಿಕೆ ಮಾಡಿ ಈಗ ಷರತ್ತನ್ನ ವಿಧಿಸಿ ಈಗ ಅವರಿಬ್ಬರಿಗೂ ಕೂಡ ಅವರು ಹಾಕಿದಂತ ಅರ್ಜಿಗೆ ಈಗ ಪರ್ಮಿಷನ್ ಕೊಡಲಾಗಿದೆ. ಅದಕ್ಕೆ ಸಮಯ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುವಂತದ್ದು. ಈಗ ಇನ್ನಷ್ಟೇ ಪವಿತ್ರ ಗೌಡಗೆ ಯಾವ ತಾರೀಕು ಹೋಗಬೇಕು ಮತ್ತೆ ರಿಟರ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಅವರಿಗೆ ಪರ್ಮಿಷನ್ ಸಿಕ್ಕಿದೆ. ಮತ್ತೆ ಈ ಮೂಲಕವಾಗಿ ನೋಡೋದಾದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಆಗಿ 7 ತಿಂಗಳಾಗಿರುವಂತದ್ದು, ಅಂದ್ರೆ ಜೂನ್ 8ನೇ ತಾರೀಕು ಆಗಿದ್ದು. ಇದಾದ ನಂತರ ಅವರು ಎಲ್ಲರೂ ಕೂಡ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಒಟ್ಟಾಗಿ ಹೋದಂತದ್ದು. ಆ ಬಳಿಕ ಎಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆದ್ರು. ಅದಾದ ಬಳಿಕ ಎಲ್ಲರೂ ಕೂಡ ಒಟ್ಟಾಗಿ ಸೇರಿದಂತದ್ದು CCH 57 ಕೋರ್ಟ್ನ ಅಲ್ಲಿ ಅಲ್ಲ ಆಗಿರ್ಬೋದು, ಕೋರ್ಟ್ ಹತ್ರ ಇವರೆಲ್ಲರೂ ಕೂಡ ಸೇರಿದ್ರು. ಎಲ್ಲರೂ ಕೂಡ ಜೊತೆಯಲ್ಲಿ ಮಾತನಾಡಿದಂತ ವಿಚಾರ ಪ್ರಸಂಗಗಳು ಕೂಡ ಅಲ್ಲಿ ಘಟನೆ ಇತ್ತು, ಅದೆಲ್ಲವೂ ಕೂಡ ಅಲ್ಲಿ ನಡೆದಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಕೆನಡಾದ ಜಸ್ಟಿನ್ ಟ್ರುಡೋ ರಾಜೀನಾಮೆ ಬಳಿಕ ಪ್ರಧಾನಿ ಹುದ್ದೆಗೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗ್ತಿದೆ. ಸದ್ಯ ಕೆನಡಾದ ಪ್ರಧಾನಿ ರೇಸಲ್ಲಿ ಕನ್ನಡಿಗ ಚಂದ್ರ ಆರ್ಯ ಕೂಡ ಇದ್ದಾರೆ. ಕೆನಡಾದ ನೆಪಿಯನ್ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿರೋ ಚಂದ್ರ ಆರ್ಯ ಲಿಬರಲ್ ಪಕ್ಷದ ನಾಯಕ ಸ್ಥಾನವನ್ನ ಪಡೆದಿದ್ದಾರೆ. ಪ್ರಧಾನಿ ಸ್ಥಾನಕ್ಕೆ ಚಂದ್ರ ಆರ್ಯ ಸ್ಪರ್ಧೆ ಮಾಡಿದ್ದಾರೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಂದ್ರ ಆರ್ಯ ಸದ್ಯ ಕೆನಡಾ ಪಾರ್ಲಿಮೆಂಟ್ನ ಸದಸ್ಯ. ಕೆನಡಾದ ಮುಂದಿನ ಪ್ರಧಾನಿಯಾಗೋ ಮೂಲಕ ದೇಶದ ಪುನರ್ ನಿರ್ಮಾಣ ಮತ್ತು ಸಮೃದ್ಧಿಯ ಕಡೆಗೆ ಕೆಲಸ ಮಾಡೋದಕ್ಕೆ ಬಯಸ್ತೇನೆ ಅಂತ ಎಕ್ಸ್ನಲ್ಲಿ ಚಂದ್ರ ಆರ್ಯ ಅವರು ಪೋಸ್ಟ್ ಮಾಡಿದ್ದಾರೆ. If elected as the next leader of the Liberal Party, I offer my knowledge and expertise to do so. We are facing significant structural problems that haven't been seen for generations, and solving them will require tough choices. Our economic growth and fiscal strength are not benefiting many Canadians. Today, many Canadians, especially younger generations, face significant affordability issues. Working middle class is struggling today, and many working families are retiring directly into poverty.
We must make tough decisions now, not only to revitalize our economy, but also to ensure a stable society. I have the solutions and the real determination. ಮಳೆ ಬಂದ್ ಹೋದಾಗಿನಿಂದ ನಿತ್ಯ ನರಕ, ಬಿದ್ದಲ್ಲೇ ಬಿದ್ದ ಮರ, ಕತ್ತಲಲ್ಲಿ ಸಂಕಷ್ಟ, ಹಾವು ಚೇಳುಗಳಿಗೆ ವಾಸಸ್ಥಾನ, ಬಿಬಿಎಂಪಿ ನಿರ್ಲಕ್ಷ್ಯ, ಸಚಿವರು ಕೇಳಲ್ವಾ? ಮಿನಿಸ್ಟರ್ ಭೈರತಿ ಸುರೇಶ್ ಕ್ಷೇತ್ರ, ಅಧಿಕಾರಿಗಳು ಆಡಿದ್ದೇ ಆಟನ. ಬೆಂಗಳೂರು ವಾಯ್ಸ್. ಬೆಂಗಳೂರು ವಾಯ್ಸ್ ಅಲ್ಲಿ ಇವತ್ತು ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ, ಸಚಿವರಿಗೆ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕೂತಿದಾರ, ಅದರಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ಅಧಿಕಾರಿಗಳು ಆಟ ಆಡಿದ್ದೇ ಆಟ ಅನ್ನುವಂತಹ ರೀತಿಯಾಗಿ ಆಗಿದೆ. ಹಾಗಾದ್ರೆ ಅಲ್ಲಿರುವಂತಹ ಸಮಸ್ಯೆಗಳು ಏನೇನು, ಯಾವ ರೀತಿಯಾಗಿದೆ, ಅಲ್ಲಿ ಜನರಿಗೆ ನರಕದ ರೀತಿಯಲ್ಲಿ ಇರುವಂತಹ ಸಮಸ್ಯೆಗಳು ಅನ್ನೋದನ್ನ ತೋರಿಸ್ತೀವಿ ಬೆಂಗಳೂರು ವಾಯ್ಸ್ ಅಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ಸರ್ಕಾರ ಬ್ರಾಂಡ್ ಬೆಂಗಳೂರು ಅನ್ನೋ ಒಂದು ಕಲ್ಪನೆಯನ್ನ ಜಾರಿಗೆ ತರ್ತಾ ಇದೆ. ಈ ನಡುವೆ ಬೆಂಗಳೂರಿನಲ್ಲಿ ಹಲವು ಸಮಸ್ಯೆಗಳು ಕೂಡ ಇನ್ನೂ ಹಾಸುಹೊಕ್ಕಿದ್ದು, ಈ ಒಂದು ಸಮಸ್ಯೆಗಳನ್ನ ಹೊರತೆಗೆಯುವಂತ ಕೆಲಸವನ್ನ ನ್ಯೂಸ್ 18 ಕನ್ನಡ ಬೆಂಗಳೂರು ವಾಯ್ಸ್ ಅನ್ನೋ ಕಾರ್ಯಕ್ರಮದ ಮುಖಾಂತರ ಹೊರ ತರ್ತಾ ಇದೆ. ಈಗ ನಾವು ಬೆಂಗಳೂರಿನ ಹಲವು ಪ್ರತಿಷ್ಠಿತ ಬಡಾವಣೆ ಆಗಿರುವಂತಹ ಆರ್ಎಂಇ ಎಕ್ಸ್ಟೆನ್ಷನ್ ನಲ್ಲಿ ಇದ್ದೀವಿ. ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಮತ್ತೆ ಇಲ್ಲಿನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಕೂಡ ನೋಡಬಹುದಾಗಿದೆ. ಏನು ಈ ಒಂದು ಬಡಾವಣೆಯ ಒಂದು ಪ್ರಮುಖ ರಸ್ತೆ ಇದು, ಅಂದ್ರೆ ಆರ್ಎಂಇ ಬಡಾವಣೆಯಿಂದ ಏನು ಇಸ್ರೋ ಕಚೇರಿ ಏನಿದೆ, ಈ ಒಂದು ಕಚೇರಿಗೆ ಹೋಗುವಂತ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಸುಮಾರು ಕಳೆದ 6-7 ತಿಂಗಳಿಂದ ಕಾಡ್ತಾ ಇದೆ. ಇಲ್ಲಿನ ಜನ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಹಲವು ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ. ಈಗ ಇಲ್ಲಿನ ನಿವಾಸಿಗಳೇ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಹೇಳ್ತಾರೆ. ಅವ್ರಿಗೆ ಯಾವ ರೀತಿ ಸಮಸ್ಯೆ ಇದೆ ಮತ್ತೆ ಏನ್ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳಬಹುದಾಗಿದೆ. ಸರ್, ಈ ಒಂದು ಪ್ರಾಬ್ಲಮ್ ಏನು ಮತ್ತೆ ಯಾವಕ್ಕೋಸ್ಕರ ಈ ಕಂಪ್ಲೇಂಟ್ ಅನ್ನ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ? ಕಾರ್ಪೊರೇಷನ್ ಅವ್ರಿಗೆ 7 ಮಂತ್ಸ್ ಆಗಿದೆ ಮರ ಬಿದ್ದು, ಇದುವರೆಗೂ ಆ ಬಿದ್ದಿರೋ ಮರನ ಅವ್ರು ತಗೊಂಡೋಗಿಲ್ಲ. ಆ ಮರ ಬಿದ್ದಿರೋದ್ರಿಂದ ಏನಾಗಿದೆ, ಕಸ ಎಲ್ಲ ಅಲ್ಲಿ ಸೇರ್ಕೊಂಡು ದೊಡ್ಡ ಸೊಳ್ಳೆಗಳು ಬೀಡಾಗ್ತಾ ಇದೆ, ಹೆಗ್ಣಗಳ ದೊಡ್ಡ ಮನೆ ಮಾಡ್ಕೊಂಡಿದೆ. ಇದು ಕಾರ್ಪೊರೇಷನ್ ಅವ್ರು ಎಷ್ಟು ಸತಿ ಹೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಆ ದೊಡ್ಡ ಮರನ ಲಾರಿಲಿ ಬಂದು ಹಾಕೊಂಡೋಗ್ಬೇಕು, ಇದುವರೆಗೂ ಹಾಕೊಂಡೋಗಿಲ್ಲ, ಟಚ್ಚೇ ಮಾಡಿಲ್ಲ, ಬೀದಿಲ್ ಬಿಸಾಕ್ಯಾರ. ಇದರಿಂದ ಏನಾಗ್ತಿದೆ, ಇಸ್ರೋ ಆಫೀಸ್ಗೆ ಹೋಗಿ ಓಡಾಡೋ ಸೈಂಟಿಸ್ಟ್ಗಳು ಅವ್ರ ಕಾರ್ಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ, ಪಬ್ಲಿಕ್ಸಿಗೆ ತುಂಬಾ ತೊಂದರೆ ಆಗ್ತಿದೆ, 2 ವೀಲರ್ನವ್ರಿಗೆ ತೊಂದರೆ ಆಗ್ತಿದೆ. ಆಕ್ಸಿಡೆಂಟ್ ಆಗಿ 2-3 ಜನ ಬಿದ್ದಿಯಾರ ಇಲ್ಲಿ ಮರ ಟಚ್ ಆಗಿ. ಆದಷ್ಟು ಬೇಗ ಗವರ್ನಮೆಂಟ್ ಇದನ್ನ ಕ್ಲಿಯರ್ ಮಾಡಬೇಕು. ಸರ್, ಮತ್ತೆ ಇದು ಎಷ್ಟು ದಿನ ಆಗಿತ್ತು ಬಿದ್ದು ಮತ್ತೆ ಯಾವ ಟೈಮಲ್ಲಿ ಬಿದ್ದಿತ್ತು? ಇದು 7 ಮಂತ್ಸ್ ಮಳೆಗಾಲದಲ್ಲಿ ಬಿದ್ದಿರೋದು. ಇದುವರೆಗೂ ಟಚ್ ಮಾಡಿಲ್ಲ ಕಾರ್ಪೊರೇಷನ್ ಅವ್ರು ಬಂದು, ಬರೀ ಆ ಸಣ್ಣ ಸಣ್ಣ ಬೊಡ್ಡೆಗಳು ಮಾತ್ರ ತಗೊಂಡೋದು ಕಟ್ ಮಾಡಿದ್ದು ಪೀಸ್ಗಳನ್ನ, ಈ ದೊಡ್ಡ ಮರನ ಟಚ್ಚೇ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಇದೊಂದು ಪ್ರಾಬ್ಲಮ್. ಆದ್ರೆ ನೆಕ್ಸ್ಟ್ ಸ್ಟ್ರೀಟ್ ಲೈಟ್ 3 ಮಂತ್ಸ್ ಆಯ್ತು, ಇದುವರೆಗೂ ಬಂದು ರೀಪ್ಲೇಸ್ಮೆಂಟ್ ಮಾಡಿಲ್ಲ. ಪ್ರತಿ ಸತಿ ಫಿಟ್ಟಿಂಗ್ ರಿಪೇರ್ ಇದ್ರೆ ಮಾತ್ರ ಬಂದು ಅಟೆಂಡ್ ಮಾಡ್ತಾರೆ. ಫಿಟ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂದ್ರೆ ರೀಪ್ಲೇಸ್ಮೆಂಟ್ ಇಲ್ಲ. ಕೂಡ ಇಲ್ಲಿಂದ ಸ್ಥಳೀಯ ದಿವಸಿ ಪಕ್ಕದಲ್ಲೇ ಮನೆ ಕೂಡ ಇದೆ, ಮತ್ತೆ ಡೈಲಿ ಓಡಾಡ್ತಾ ಇರ್ತೀರಾ. ಯಾವ ರೀತಿ ಇದನ್ನ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಮತ್ತೆ ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಮಾಡಿದ್ರೆ ಸರ್ ಬಿಬಿಎಂಪಿ? ಈಗ ತಾನೇ ನೋಡಿದ್ರಲ್ಲ, ಮೂವ್ಮೆಂಟ್ ಎಷ್ಟು ರಿಸ್ಟ್ರಿಕ್ಟ್ ಆಗುತ್ತೆ. ಒಂದು ನಾವು ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಕೋಆಪರೇಟಿವ್ ಆಗಿದ್ದು, ಕ್ಲೀನಿಂಗ್ ಒಂದ್ ಸ್ವಲ್ಪ ನಮ್ದು ಹೈ ಪ್ರಯಾರಿಟಿ ಇರೋದ್ರಿಂದ ಕ್ಲೀನ್ ಆಗಿದೆ. ಇಲ್ಲಾಂದ್ರೆ ಯಾರು ಸ್ವಲ್ಪ ಕನ್ಸರ್ನ್ ಇಲ್ಲ ಅಂದಿದ್ರೆ, ಬೇರೆ ಸ್ವಲ್ಪ ನಾರ್ಮಲ್ ಕಾನ್ಶಿಯಸ್ನೆಸ್ ಇಲ್ಲ ಅಂದಿದ್ರೆ ಇದೆಲ್ಲ ತುಂಬಾನೇ ಗಲೀಜ್ ಆಗ್ಬಿಡ್ತಿತ್ತು. ಗಲೀಜ್ ಈಗಲೇ ಕಾಣ್ತೇವೆ, ನೋಡ್ಬೋದು, ಹಾವೆಲ್ಲ ಇದೆ ಇಲ್ಲಿ ಅಂತ ನಾವ್ ಎಷ್ಟು ಸರಿ ಹೇಳ್ತೀವಿ. ಮತ್ತೆ ಈ ಮರನೂ ಅಷ್ಟೇ ತುಂಬಾನೇ ಹಾಳಾಗಿದೆ, ಇದನ್ನ ಕಟ್ ಮಾಡಲ್ಲ ಅಂತಾರೆ. ಅದು ಓಲಿ ಕಟ್ ಆಗಿರೋದು ಇಷ್ಟು ದೊಡ್ಡ ಲಾಗ್ ಇದೆ, ಅದನ್ನ ಅವ್ರು ತಗೊಂಡೋಗಿ ಸೋಂಬೇರಿತನ. ಎಷ್ಟು ಸರಿ ರಿಟರ್ನ್ ಲೆಟರ್ ಬರ್ಕೊಟ್ಟು ಎಷ್ಟೆಲ್ಲ ಮಾಡಿದ್ರು ಇಲ್ಲ. ಆ ಸ್ಟ್ರೀಟ್ ಲೈಟ್ ಅಂತೂ ನಾವು ಒಬ್ರೊಬ್ರು ಒಂದೊಂದ್ಸರಿ ಕಾಲ್ ಮಾಡಿದ್ರೆ ಆ ನಂಬರ್ ಸೇವ್ ಮಾಡ್ಕೊಂಡು ರಿಸೀವ್ ಮಾಡಲ್ಲ, ಬೇರೆ ಯಾರ್ ನಂಬರ್ ಮಾಡಿದ್ರೆ ಅದೊಂದ್ಸರಿ ರಿಸೀವ್ ಮಾಡ್ತಾರೆ, ಆಮೇಲೆ ಅವ್ರು ರಿಸೀವ್ ಮಾಡಲ್ಲ. ಹಂಗಾಗಿ ಇದೇ ತರ ಈ ಮರ ಅಂತೂ ಸಿಕ್ಕಾಬಟ್ಟೆ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ. ಸರ್, ಮತ್ತೆ ಇಲ್ಲಿ 2 ವೀಲರ್ಸ್ ಸುಮಾರು ಸಲ ಬಿದ್ದಿದ್ದಾರೆ ಅನ್ನೋದು 100%. ಈಗ ನೀವೇ ನೋಡಿದ್ರಲ್ಲ, ಕಾರ್ ಮೂವ್ಮೆಂಟ್ ಎಲ್ಲ ಬ್ಲಾಕ್ ಆಗುತ್ತೆ. ಎಷ್ಟೋ ಜನ ಇಲ್ಲಿ ಬರ್ಲೇಬಾರ್ದು ಅಂದ್ಬಿಟ್ಟು ಅದಕ್ಕೆ ಬೇರೆ ಕಡೆ ಡೈವರ್ಷನ್ ತಗೊಂಡು ಹೋಗ್ತಾರೆ. 100%. ಆಮೇಲೆ ಮಕ್ಳಿಗೆ ಎಲ್ಲಾನು ಸಿಕ್ಕಾಬಟ್ಟೆ ಕಷ್ಟ ಇಲ್ಲಿ. ಸೊ ಇದೊಂಥರ ಭಯದ ಪ್ಲೇಸ್ ಆಗ್ಬಿಟ್ಟಿದೆ ಇಲ್ಲಿ. ಯಾಕೆ ತೆರವು ಮಾಡ್ತಾ ಇಲ್ಲ ಸರ್?
ಏನೋ ಅವ್ರಿಗೆ ಗೊತ್ತಾಗಬೇಕು. ಚಿಕ್ಕ ಚಿಕ್ಕ ಲಾಗ್ಸ್ ಎಲ್ಲ ಬರೀ ತಗೊಂಡೋದ್ರು. ಮೈಟ್ ಬಿ ಒಂದ್ ಸ್ವಲ್ಪ ದೊಡ್ಡ ಲಾಗ್ ಅಂದ್ರೆ ಏನೋ ಕಷ್ಟ ಅನ್ಸುತ್ತೆ ಅವ್ರಿಗೆ. ಅದನ್ನ ತೆರವು ಮಾಡೋದಕ್ಕೆ ಸುಮಾರು 6 ಮಂತ್ ಟೈಮ್ ಬೇಕಾ? ಅದೇ ನಾವು ಈಗ ನೈಬರ್ಸ್ ಅದೇ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಈಗ ಎಷ್ಟೋ ಕೆಲ್ಸಗಳು ನಾವೇ ಮಾಡಿಸ್ತಿರ್ತೀವಿ. ನಾವು ವಿ ಡೋಂಟ್ ಗೋ ಅಗೇನ್ಸ್ಟ್ BBMP ರೂಲ್ಸ್ ಅಂತ ಅಷ್ಟೇ. ಇಲ್ಲ ನಾವೇ ಹೆಚ್ಬೋದಲ್ಲ ಇದನ್ನ, ನಾವೇ ಹೆಚ್ಬೋದಲ್ಲ. ನಾವೇನೆ ಹೆಚ್ಚೋದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಮಾಡಿದ್ರೆ ಅದಕ್ಕೊಂದು ನಾನಾ ರೀತಿ ರೂಲ್ಸ್ ಮಾಡ್ತಾರೆ. ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಟ್ಟಬಾರ್ದು, ಆ ಬ್ರಾಂಚ್ ನ ಮುಟ್ಟಬಾರ್ದು, ಕೀಳಬಾರ್ದು ಅಂತ. ಇಲ್ಲಿ ನೋಡಿ ಒಳಗಡೆ ಎಷ್ಟು ರೂಟ್ಸ್ ಹೋಗ್ತಿದೆ, ಎಷ್ಟು ಕಷ್ಟ ಆಗ್ತಿದೆ. ನಮ್ಗಲ್ಲಿ ತುಂಬಾನೇ ಖರ್ಚಾಗ್ತಿದೆ. ಮನೆ ಒಳಗಡೆ ಕಾಂಪೌಂಡ್ ಎಲ್ಲ ಹಾಳಾಗ್ತಿದೆ. ಅದನ್ನ ಕಟ್ ಮಾಡಲ್ಲ. ಕಟ್ ಮಾಡಿದ್ಮೇಲೆ ಅದನ್ನ ಬಿದ್ದೋದ್ಮೇಲೆ ಎಷ್ಟು ಡ್ಯಾಮೇಜ್ ಆಯ್ತು. ಇಲ್ಲೆಲ್ಲ ಈ ಮನೆ ಆ ಮನೆ ಎಲ್ಲ ಎಷ್ಟು ಡ್ಯಾಮೇಜ್ ಆಯ್ತು. ಕಾರ್ ಇತ್ತಲ್ಲಿ, ಬೈ ಮಿಸ್ಟೇಕ್ ಅವ್ರು ಕಾರ್ ಎತ್ತಿದಕ್ಕೆ ಸರಿ ಹೋಗ್ತಿಲ್ಲ, ಕಾರ್ ಪೂರ್ತಿ ಹೊಟ್ಟೋಗ್ತಿತ್ತು. ಅದೆಲ್ಲ ಅವ್ರಿಗೆ ಲೆಕ್ಕಕ್ಕಿಲ್ಲ. ಬರೇ ರೂಲ್ಸ್. ಸೊ ಈ ರೂಲ್ಸ್ ಪ್ರಕಾರ ನಾವು ತೆಗೆದ್ ಬಿಡ್ಲಿ, ನಾವೇನಾದ್ರು ಕ್ಲೀನ್ ಮಾಡಿದ್ರೆ ಅವಾಗ ಎಲ್ಲರೂ ಬರ್ತಾರೆ. ಸ್ಟೇಟಿಂಗ್ ದಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಟ್ಬಾರ್ದು, ನಾವೇನೋ ನೇಚರ್ ಅಗೇನ್ಸ್ಟ್ ಹೋಗಿದೀವಿ. ರೀಸನ್ ಏನ್ ಹೇಳ್ತಾರೆ ಸರ್ ಇದಕ್ಕೆ? ರೀಸನ್ ಅದೇ, ನಾವ್ ಎಷ್ಟರಿ ಹೋಗಿ ರಿಟರ್ನ್ ಡಾಕ್ಯುಮೆಂಟ್ ಆಗಿ ಎಲ್ಲ ಕೊಟ್ಟಿದೀವಿ. ಅವ್ರಿಗೆ ಲೇಸಿನೆಸ್ ಅಷ್ಟೇ ಸರ್, ಇನ್ನೇನು. ಮರದ ದಿಮ್ಮೆ ಯಾವಾಗ ಬಿತ್ತು ಮತ್ತೆ ಯಾಕೆ ತೆರವು ಮಾಡ್ತಾ ಇಲ್ಲ? ಯಾಕೆ ಹಿಂಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. 1 year ನಿಯರ್ಲಿ ಹಿಂಗೆ ಇದೆ. ನಮಗೆ ತುಂಬಾ ಇದಾಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಇದು ಒಳಗಡೆ ಸ್ನೇಕ್ ಇದೆಯಾ ಏನೋ ಗೊತ್ತಿಲ್ಲ. ನಾವು ಅಟ್ಲೀಸ್ಟ್ ಕ್ಲೀನ್ ಮಾಡಬಹುದಾ ಅಂತಾನು ನಮಗೆ ಗೊತ್ತಿಲ್ಲ. ಯಾರೋ ಒಬ್ಬರು ನಮಗೆ ಇದು ಇವಾಗ ಕ್ಲೀನ್ ಮಾಡಬೇಕು ಅಷ್ಟೇ. ನಾವು ಕ್ಲೀನ್ ಮಾಡಿದ ಸ್ಟ್ರೀಟ್ ಪೀಪಲ್ ಎಲ್ಲ ಹೇಳಿ ಆಯ್ತು. ಇವಾಗ ಇದು ಬಿತ್ತು 1 year, ಅವ್ರ ಮನೆ ಎಲ್ಲ ಒಡೆದೋಗಿ, ಇವ್ರ ಮನೆ ನಮ್ಮ ಮನೆ ಒಡೆದೋಗಿ ಎಲ್ಲ ಕ್ಲೀನ್ ಮಾಡಿದೀವಿ. ಇವಾಗ ಇದು ಇದೆ, ಇದು ಕ್ಲೀನ್ ಮಾಡಿಬಿಟ್ಟು ದಯವಿಟ್ಟು ಕ್ಲೀನ್ ಮಾಡಬೇಕು. ನಮಗೆ ದಾರಿ ಗೊತ್ತಿಲ್ಲ ಹೆಂಗೆ ಕ್ಲೀನ್ ಮಾಡಬೇಕು. ವೆಹಿಕಲ್ ಇಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ. ಇವಾಗ ಹಿಂಗೆ ಇದೆ. ಇದು ಒಳಗಡೆ ಏನೇನಿರುತ್ತೆ? ಸ್ನೇಕ್ಸ್ ಇರುತ್ತೆ ತಾನೆ. ಮನೆ ಒಳಗಡೆ ಓಪನ್ ಮಾಡಿದ್ರೆ ಸ್ನೇಕ್ಸ್ ಬರುತ್ತೆ. ನಾವ್ ಏನ್ ಮಾಡಬೇಕು? ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ. ಇದೇ ಪ್ರಾಬ್ಲಮ್. ಇವಾಗ ನಮಗೆ ದಯವಿಟ್ಟು ಇದನ್ನ ಕ್ಲೀನ್ ಮಾಡಿ ಕೊಡಿ. ಟೂ ವೀಲರ್ಸ್ ಎಷ್ಟೋ ಜನ ಬಿದ್ದಿದ್ದಾರೆ. ಎಷ್ಟೋ ಜನ ಇಲ್ಲಿಂದ ಬರ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ ಮರ ಇರೋದು. ಪಟ್ ಅಂತ ಇಲ್ಲೇ ಬರ್ತಾರೆ. ಮರ ಇರುವಾಗ್ಲೂ ಹೂವು ಬಿರುತ್ತೆ. ಹೂವು ಬಿತ್ತರೆ ಡೈರೆಕ್ಟ್ ಸ್ಕೇಟಿಂಗ್ ತರ ಹೋಗ್ಬಿಡುತ್ತೆ. ಎಷ್ಟೋ ಜನ ಇಲ್ಲಿ ಬಿದ್ದಿದ್ದಾರೆ, ಎಷ್ಟೋ ಜನ ಹಾಸ್ಪಿಟಲ್ ಹೋಗಿದ್ದಾರೆ ಸರ್. ನಮಗೆ ಗೊತ್ತಿಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಕಂಪ್ಲೇಂಟ್ ನಾವು ಕೊಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ. ಏನ್ ಸ್ಟೆಪ್ ತಗೊಳ್ತಾರೆ ಗೊತ್ತಿಲ್ಲ. 1 year ಆಯ್ತು. ಲಾಸ್ಟ್ ಇಯರ್ ನವೆಂಬರ್ 7th ಆಯ್ತು. ಇವಾಗ 1.5 years ನಿಯರ್ಲಿ ಇಟ್ಸ್ ಗೋಯಿಂಗ್ ಟು. ಇನ್ನೂ ಸ್ಟೆಪ್ ತಗೊಳ್ತಾ ಇಲ್ಲ ಸರ್. ಯಾರು ನೀವು ಸ್ಟೆಪ್ ತಗೋಬೇಡ, ಫಾರೆಸ್ಟ್ ಆಫೀಸರ್ಸ್ ಬಂದು ಹೇಳ್ತಾರೆ ಅಂತ ಹೇಳ್ತಾ ಇದಾರೆ. ಇದು ಹಿಂಗೆ ಇದೆ. ನಾವ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ದಯವಿಟ್ಟು ಮನೆ ಕ್ಲೀನ್ ಮಾಡಕ್ಕಾಗಲ್ಲ, ರಂಗೋಲಿ ಹಾಕಕ್ಕಾಗಲ್ಲ, ಏನಿಲ್ಲ. ದಯವಿಟ್ಟು ಇದಕ್ಕೆ ನಮಗೆ ಒಂದು ಇದು ಕೊಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಕೊಡಿ. ಇದು ನಿಮ್ಮ ಮನೆ ಮುಂದೆ ಇರುವಂತ ಮರ ಇದು, ಮತ್ತೆ ಸುಮಾರು ತಿಂಗಳಿಂದ ಅದೇ ರೀತಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಯಾಕೆ ತೆರವು ಮಾಡ್ತಾ ಇಲ್ಲ? ಅದೇನಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಯಾಕಂದ್ರೆ ನಾವು ಎಲ್ಲ ಹೇಳಿದ್ವಿ, ಕಸ ಬಿದ್ದಿದೆ ಸ್ವಲ್ಪ ಎತ್ತಿ ಕ್ಲೀನ್ ಮಾಡಿ ಅಂತ. ಅದು ನಮ್ ಕ್ಲೀನ್ ಆಗ್ತಾ ಇಲ್ಲ. ನಾವು 2-3 ಕಡೆ ಕಂಪ್ಲೇಂಟ್ ಮಾಡಿದ್ವಿ, ರೆಸ್ಪಾನ್ಸ್ ಇಲ್ಲ. ಎಲ್ಲ ಮಾಡಿದೀವಿ. ಇನ್ನೊಂದ್ ಹೆಂಗಂದ್ರೆ ನಮಗೆ ಇದು ಪ್ರಾಬ್ಲಮ್ ಅನ್ನೋಕ್ಕಿಂತ ಬರೋ ಹೋಗೋರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ವೆಹಿಕಲ್ಸ್ ಬರೋದು ಹೋಗೋದು, ಅದು ಗಾಡಿಗಳು ಬಿಡೋದು, ಇದೆಲ್ಲ ನೋಡಿದ್ರೆ ನಮ್ಗೆ ಒಂಥರ ಇದಾಗ್ತಾ ಇರುತ್ತೆ. ಅದು ಗೊತ್ತಾ, ಸ್ವಲ್ಪ ಏನಾದ್ರು ಸ್ವಲ್ಪ ಕ್ಲೀನ್ ಮಾಡ್ಸಕ್ಕೆ ನಾವು ಸ್ವಲ್ಪ ಮಾಡ್ಬೇಕು. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಟ್ರೀಟ್ ಲೈಟ್ ಇಲ್ಲ. ಸ್ಟ್ರೀಟ್ ಲೈಟಿಗೆ ಇದುವರೆಗೂ ನಾವು 10 ಸಲ ಫೋನ್ ಮಾಡಾಯ್ತು. ಫೋನ್ ಮಾಡುವಾಗ ಬರ್ತೀನಿ ಅಂತಾರೆ, ಆಮೇಲೆ ನೋಡಿದ್ರೆ ಯಾವೊಬ್ರು ಬರೋದಿಲ್ಲ. ಈ ರೋಡ್ ಅಲ್ಲಿ ನೈಟ್ ಟ್ರಾವೆಲ್ ಮಾಡ್ಬೇಕಂದ್ರೆ 2 ವೀಲರ್ಸ್ ಆಗಲಿ ಕಾರ್ ಆಗಲಿ ಒಂದ್ ಸ್ವಲ್ಪ ಇಲ್ಲಿ ಎಚ್ಚರಿಕೆ ವಹಿಸಲೇಬೇಕು. ಹೌದು, ಖಂಡಿತ. ಯಾಕಂದ್ರೆ ಸ್ವಲ್ಪ ಮರದ ಇದು ಗೊತ್ತಾಗಲ್ಲ. ಯಾಕೆ ಇಲ್ಲಿ ಕತ್ಲೆ ಇರೋದ್ರಿಂದ ಅದು ಗೊತ್ತಾಗಲ್ಲ. ಬರುವಾಗ ಹೆಂಗಂದ್ರೆ ಸ್ವಲ್ಪ ಟಚ್ ಆದ್ರೆ ಕೆಳಗೆ ಬೀಳ್ತಾ ಇರ್ತಾರೆ. ಕಾರ್ಗಳು ಅಷ್ಟೇ, ಅಲ್ಲಿಂದ ಫುಲ್ ಸ್ಪೀಡ್ ಅಲ್ಲಿ ಬರ್ತಾರೆ. ಇಲ್ಲಿ ಗೊತ್ತಿಲ್ಲ ಅಂದ್ರೆ ಅವರು ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಈ ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಸರ್? ಇದು ಮೇನ್ ಇಸ್ರೋ ಆಫೀಸ್ ಹತ್ರ ಕನೆಕ್ಟ್ ಆಗ್ತಾ ಇದೆ ಸರ್. ಇಸ್ರೋ ಆಫೀಸ್ ಹತ್ರ ಹೋಗ್ತಾ ಇದೆ. ನಿಮ್ಗೆ ಇಸ್ರೋ ಹೆಡ್ ಆಫೀಸ್ ಹೋಗಿ ಕನೆಕ್ಟ್ ಆಗ್ತಾ ಇದೆ ಇದು. ನೀವು ಕಂಪ್ಲೇಂಟ್ ಮಾಡಿದ್ರೆ ಯಾರಾದ್ರೂ ಆಫೀಸರ್ಸ್ ಅಟ್ಲೀಸ್ಟ್ ಬಂದು ನೋಡೋದಾದ್ರೂ ಮಾಡಿದ್ರ? ಇಲ್ಲ, ಯಾರು ಬಂದಿಲ್ಲ ಸರ್. ಇಲ್ಲ, ಬಂದಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಾಗ ಏನ್ ಆನ್ಸರ್ ಮಾಡ್ತಾರೆ ಸರ್? ಹೇಳುವಾಗ ಬರ್ತೀವಿ ಸರ್ ನಾವು, ಇವಾಗ ಸ್ವಲ್ಪ ಕೆಲಸ ಇದೆ, ಮಳೆ ಇದೆ, ಅಲ್ಲಿ ಮರ ಬಿದ್ದಿದೆ, ಇಲ್ಲಿ ಮರ ಬಿದ್ದಿದೆ, ಬರ್ತೀವಿ ಅಂತಾರೆ. ಇದುವರೆಗೂ ಯಾರು ಬಂದಿಲ್ಲ ಸರ್.
ಏರಿಯಾದಲ್ಲಿರುವಂತಹ ಒಂದು ಸಮಸ್ಯೆ ಅಂದ್ರೆ ಏನು RME ಸೆಕೆಂಡ್ ಸ್ಟೇಜ್ ಏನಿದೆ, ಈ ಒಂದು ಸೆಕೆಂಡ್ ಸ್ಟೇಜ್ ನ ಮುಖ್ಯ ರಸ್ತೆ ಏನಿದೆ, ಇದು ಇಸ್ರೋ ಮುಖ್ಯ ಕಚೇರಿಗೆ ಒಂದು ಕನೆಕ್ಟ್ ಮಾಡುವಂತ ರಸ್ತೆ ಇದು. ಆದ್ರೆ ಈ ಒಂದು ರಸ್ತೆಯಲ್ಲಿ ಒಂದು ಬೃಹದಾಕಾರದ ಮರ ಒಂದು 6 ತಿಂಗಳ ಹಿಂದೆ ಮುರಿದು ಬಿದ್ದಿತ್ತು. ನಂತರ ಆ ಒಂದು ಮರದ ದಿಮ್ಮೆಗಳು ಕೂಡ ರಸ್ತೆಯಲ್ಲೇ ಬಿಟ್ಟು ಅದನ್ನ ಹೋಗಿದ್ದಾರೆ. ಈಗಲೂ ಕೂಡ ಅದನ್ನ ತೆರವು ಮಾಡುವಂತ ಕೆಲಸವನ್ನ BBMP ಇಂದ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಒಂದು ಆರೋಪ ಮಾಡಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು ಸಲ ಇದನ್ನ ತೆರವು ಮಾಡೋದಕ್ಕೆ ದೂರು ಕೊಟ್ಟರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಒಂದು ಆರೋಪವನ್ನು ಕೂಡ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಜನ ಸಾಯ್ತಿದ್ದಾರೆ.